ಸ್ನೇಹಿತರೆ, ಧಾನ್ಯಗಳು, ಹಣ್ಣುಗಳು ಮತ್ತು ತರಕಾರಿಗಳನ್ನು ಬೆಳೆಯುವುದು ನಿಮಗೆ ಒಳ್ಳೆಯದಾಗಿರಬೇಕು ಮತ್ತು ಬಹುಶಃ ನಿಮ್ಮಲ್ಲಿ ಕೆಲವರು ಇದನ್ನು ಮಾಡುತ್ತಿರಬಹುದು ಮತ್ತು ಇದು ಭಾರತದಲ್ಲಿ ಸಾಮಾನ್ಯ ವಿಷಯವಾಗಿದೆ ಏಕೆಂದರೆ ನಮ್ಮ ದೇಶವು ಕೃಷಿ ದೇಶವಾಗಿದೆ. ಕೃಷಿ ಇಲ್ಲಿ ಸಾಮಾನ್ಯ ವಿಷಯವಾಗಿದೆ. ಆದರೆ ಇಂದು ನಾವು ನಿಮಗೆ ಧಾನ್ಯಗಳಿಲ್ಲದ ಆಶ್ಚರ್ಯಕರ ಸ್ಥಳದ ಬಗ್ಗೆ ಹೇಳಲಿದ್ದೇವೆ. ಹಣ್ಣುಗಳು ಅಥವಾ ತರಕಾರಿಗಳು ಆದರೆ ಅಪಾಯಕಾರಿ ಹಾವುಗಳನ್ನು ಬೆಳೆಸಲಾಗುತ್ತದೆ. ಹೌದು, ಅಪಾಯಕಾರಿ ಹಾವುಗಳ ಬಗ್ಗೆ ನನಗೆ ತಿಳಿದಿದೆ. ಅವುಗಳಿಗೆ ಕೆಲವು ಜನರನ್ನು ಮಲಗಿಸಲು ಒತ್ತಾಯಿಸುವ ಶಕ್ತಿ ಇದೆ. ಆದರೆ ಇದು ನಿಜ. ಈ ವಿಷಕಾರಿ ಹಾವುಗಳ ಬಗ್ಗೆ ಚಿಂತೆ ಮಾಡುವವರಿಗೆ ಹೇಳಿ. ಕೃಷಿ ಮಾಡುವವರು ಬೇರೆ ಯಾರೂ ಅಲ್ಲ, ಹಾವುಗಳನ್ನು ಸಾಕುವ ಮೂಲಕ ಕೋಟಿಗಟ್ಟಲೆ ವ್ಯವಹಾರ ಮಾಡುವ ಚೀನೀ ಜನರು. ಈಗ ಇದು ಹೇಗೆ ಸಂಭವಿಸುತ್ತದೆ, ಇದು ಏಕೆ ಸಂಭವಿಸುತ್ತದೆ ಮತ್ತು ಚೀನಾದ ಜನರು ಇದನ್ನು ಯಾವ ಕಾರಣಕ್ಕಾಗಿ ಮಾಡುತ್ತಾರೆ? ಸಾರ್ವಜನಿಕರಿಗಾಗಿ ವಿಡಿಯೋ ಕೊನೆಯವರೆಗೂ ನಮ್ಮೊಂದಿಗೆ ಇರಿ. ಸ್ನೇಹಿತರೆ, ಚೀನಾ ಮಾಡಿದಂತೆಯೇ ನಮ್ಮ ಗ್ರಾಮದ ಜನರು ನೀವು ಊಹಿಸಲು ಸಾಧ್ಯವಿಲ್ಲದಷ್ಟು ಹಣವನ್ನು ಹಾವುಗಳನ್ನು ಬೆಳೆಸುವ ಮೂಲಕ ಸಂಪಾದಿಸಿದ್ದಾರೆ. ಗ್ರಾಮದಲ್ಲಿ ವಾಸಿಸುವ ಜನರ ಮುಖ್ಯ ಮೂಲವೆಂದರೆ ಹಾವು ಸಾಕಣೆ. ಈ ಕಾರಣದಿಂದಾಗಿ ಈ ಗ್ರಾಮವನ್ನು ಸ್ನೇಕ್ ವಿಲೇಜ್ ಎಂದು ಕರೆಯಲಾಗುತ್ತದೆ. ಪುರಿ ಜಗತ್ತಿನಲ್ಲಿ ಹಾವು ಸಾಕಾಣಿಕೆಗೆ ಹೆಸರುವಾಸಿಯಾದ ಈ ಹಳ್ಳಿಯಲ್ಲಿ ಬಹುತೇಕ ಪ್ರತಿ ಮನೆಯಲ್ಲೂ ಹಾವು ಸಾಕಾಣಿಕೆ ಮಾಡುವ ಜನರನ್ನು ನೀವು ಕಾಣಬಹುದು. ಈ ಜನರು ತಮ್ಮ ಮನೆಗಳಲ್ಲಿ ಸಾಕಷ್ಟು ಹಾವುಗಳನ್ನು ಇಟ್ಟುಕೊಳ್ಳುತ್ತಾರೆ. ಈ ಗ್ರಾಮದ ಜನಸಂಖ್ಯೆ ಸುಮಾರು 1000 ಮತ್ತು ಇಲ್ಲಿ ವಾಸಿಸುವ ಪ್ರತಿಯೊಬ್ಬ ವ್ಯಕ್ತಿಯು ಸುಮಾರು 3000 ಹಾವುಗಳನ್ನು ತಿರುಗಿಸಿದ್ದಾರೆ. ಇದರೊಂದಿಗೆ ಪ್ರತಿ ವರ್ಷ ಸುಮಾರು ಕೋಟಿ ಹಾವುಗಳನ್ನು ಇಲ್ಲಿ ಬೆಳೆಸಲಾಗುತ್ತದೆ ಎಂದು ನೀವು ನಿಮ್ಮನ್ನು ರಾಜನನ್ನಾಗಿ ಮಾಡಬಹುದು. ಈಗ ನೀವು ಇಲ್ಲಿ ಪ್ರದರ್ಶನಗಳನ್ನು ಮಾತ್ರ ಮಾಡಲಾಗುತ್ತದೆ ಎಂದು ಯೋಚಿಸುತ್ತಿದ್ದೀರಿ. ಅದರ ಒಳಗೆ ಯಾವುದೇ ವಿಷವಿಲ್ಲದಿರಬಹುದು. ಇದು ನಿಮ್ಮ ತಪ್ಪು ತಿಳುವಳಿಕೆ. ಇಲ್ಲಿ ವಾಸಿಸುವ ಹಾವುಗಳಲ್ಲಿ ಒಂದಕ್ಕಿಂತ ಹೆಚ್ಚು ಅಪಾಯಕಾರಿ ಹಾವು ಇದೆ. ಅದು ತನ್ನ ಒಂದೇ ವಿಷದಿಂದ 20 ಜನರನ್ನು ಕೊಲ್ಲಬಲ್ಲ ನಾಗರಹಾವು ಅಥವಾ ಹೆಬ್ಬಾವು ಅಥವಾ ವೈಪರ್ ಹಾವು. ಅದು ತನ್ನ ವಿಷದಿಂದ ಕೆಲವೇ ನಿಮಿಷಗಳಲ್ಲಿ ಜನರನ್ನು ಹುಚ್ಚರನ್ನಾಗಿ ಮಾಡುತ್ತದೆ. ಈ ಹಾವುಗಳನ್ನು ಹೊರತುಪಡಿಸಿ ಇಲ್ಲಿ ಅನೇಕ ಅಪಾಯಕಾರಿ ಹಾವುಗಳನ್ನು ಸೇರಿಸಲಾಗಿದೆ. ಸ್ನೇಹಿತರೆ, ಈ ಎಲ್ಲ ವಿಷಯಗಳನ್ನು ಕೇಳಿದ ನಂತರ ಮತ್ತು ನೋಡಿದ ನಂತರ ಈ ಗ್ರಾಮವು ಅದಕ್ಕಿಂತ ಎಷ್ಟು ಅಪಾಯಕಾರಿ ಎಂದು ನಿಮಗೆ ತಿಳಿದಿರಬೇಕು. ಇನ್ನೂ ಅಪಾಯಕಾರಿ ಸಂಗತಿಯೆಂದರೆ ಹಳ್ಳಿಯಲ್ಲಿ ಮಗು ಜನಿಸಿದಾಗ ಅವರು ಆಟಿಕೆಗಳೊಂದಿಗೆ ಆಡುವುದಿಲ್ಲ, ಆದರೆ ಈ ಹಾವುಗಳೊಂದಿಗೆ ಆಡುತ್ತಾರೆ. ಏಕೆಂದರೆ ಮನೆಯಲ್ಲಿ ಲಕ್ಷಾಂತರ ಹಾವುಗಳು ಇದ್ದಾಗ ಯಾರೂ ಅವುಗಳಿಂದ ದೂರವಿರಲು ಸಾಧ್ಯವಿಲ್ಲ, ಅದು ಸಣ್ಣ ಮಗುವಾಗಿದ್ದರೂ ಸಹ. ಒಂದು ರೀತಿಯಲ್ಲಿ ಚೀನಾದ ಈ ಹಳ್ಳಿಯ ಜನರು ಹಾವುಗಳನ್ನು ತಮ್ಮ ಸ್ನೇಹಿತರೆಂದು ಪರಿಗಣಿಸುತ್ತಾರೆ ಮತ್ತು ಅವರು ಈ ಹಾವುಗಳಿಗೆ ಹೆದರುವುದಿಲ್ಲ ಮತ್ತು ಅವರು ಹಾವುಗಳನ್ನು ತಮ್ಮ ಯಜಮಾನ ಎಂದು ಪರಿಗಣಿಸುತ್ತಾರೆ ಏಕೆಂದರೆ ಈ ಹಾವುಗಳು ಇಲ್ಲಿ ವಾಸಿಸುತ್ತವೆ. ರೈತರು ಧಾನ್ಯಗಳನ್ನು ಪೂಜಿಸುವಂತೆಯೇ ಜನರು ತಮ್ಮ ಹೊಟ್ಟೆಗೆ ತಟ್ಟೆಗಳನ್ನು ಹೊಂದಿದ್ದಾರೆ. ಅಂತೆಯೇ ಈ ಗ್ರಾಮದಲ್ಲಿ ವಾಸಿಸುವ ಜನರು ಹಾವುಗಳನ್ನು ಪೂಜಿಸುತ್ತಾರೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಹಾವುಗಳನ್ನು ಸಾಕುವ ಮೂಲಕ ಇಲ್ಲಿನ ಜನರು ತಮ್ಮ ಜೀವವನ್ನು ಏಕೆ ಅಪಾಯಕ್ಕೆ ತಳ್ಳುತ್ತಾರೆ ಎಂದು ಈಗ ನೀವು ಆಶ್ಚರ್ಯಪಡುತ್ತಿರಬಹುದು. ಆದ್ದರಿಂದ ಹೇಳಿ, ಯಾವ ಹಳ್ಳಿಯಲ್ಲಿ ಹಾವುಗಳು ತಟ್ಟೆಗಳನ್ನು ಹೊಂದಿವೆ? ಇದರಿಂದ ಅವರು ಮಾರುಕಟ್ಟೆಯಲ್ಲಿ ಹಾವುಗಳ ಮಾಂಸ ಮತ್ತು ಇತರ ದೇಹದ ಭಾಗಗಳನ್ನು ತಿನ್ನಬಹುದು. ಇದು ಮಾತ್ರವಲ್ಲ, ಹಾವಿನ ವಿಷವನ್ನು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಲಾಗುತ್ತದೆ ಮತ್ತು ನಿಮಗೆ ತಿಳಿದಿಲ್ಲದಿದ್ದರೆ ನನಗೆ ಹೇಳಿ. 1 ಲೀಟರ್ ಅಪಾಯಕಾರಿ ಹಾವಿನ ವಿಷದ ಬೆಲೆ ಕೋಟಿಗಳಲ್ಲಿದೆ ಮತ್ತು ಅತ್ಯಂತ ಅಪಾಯಕಾರಿ ಹಾವಿನ 1 ಲೀಟರ್ ವಿಷದ ಬೆಲೆ 3.5 ಕೋಟಿ. ಅಂದರೆ ಸೋನಿಗಿಂತ ಹೆಚ್ಚು ದುಬಾರಿಯಾದ ಈ ಹಾವಿನ ವಿಷವು ಅದನ್ನು ಬೆಳೆಸುವ ಜನರನ್ನು ಶ್ರೀಮಂತರನ್ನಾಗಿ ಮಾಡುತ್ತದೆ ಮತ್ತು ವಿಷವನ್ನು ಬದಿಗಿಡುತ್ತದೆ. ಇಡೀ ಚೀನಾದಲ್ಲಿ ಹಾವಿನ ಮಾಂಸಕ್ಕೆ ತುಂಬಾ ಬೇಡಿಕೆ ಇದೆ. ಇಲ್ಲಿನ ಜನರು ಲಕ್ಷಾಂತರ ರೂಪಾಯಿಗಳನ್ನು ಗಳಿಸುತ್ತಾರೆ. ಹಾವುಗಳ ಮಾಂಸ. ಈಗ ಇಲ್ಲಿನ ಜನರು ಹಾವುಗಳನ್ನು ಪೂಜಿಸುತ್ತಿದ್ದರೂ ಚೀನಾದ ಉಳಿದ ಭಾಗಗಳು ಹಾಗೆ ಮಾಡುವುದಿಲ್ಲ. ಜನರಿಗೆ ಹಾವುಗಳು ನಮಗೆ ಚೀಸ್ ಕರಿ ಇದ್ದಂತೆ. ನಾವು ಪನೀರ್ ಪಕೋಡ, ಮಾತರ್ ಪನೀರ್, ಪಾಲಕ್ ಪನೀರ್ ಮತ್ತು ಇತರವುಗಳನ್ನು ತಯಾರಿಸುವಂತೆಯೇ ಈ ಚೀನೀ ಜನರು ಹಾವಿನ ಪಲ್ಯವನ್ನು ಬೇಯಿಸಿ ತಿನ್ನುವುದು ಮಾತ್ರವಲ್ಲದೆ ಅದರ ಸಂತೋಷವನ್ನು ಕುಡಿಯುತ್ತಾರೆ. ಇದಲ್ಲದೆ ಸ್ನೇಹಿತರೆ, ಹಾವಿನ ಭಾಗಗಳು ಔಷಧಿಗಳನ್ನು ತಯಾರಿಸಲು ಬಹಳ ಉಪಯುಕ್ತವೆಂದು ಸಾಬೀತುಪಡಿಸುತ್ತವೆ. ಅದು ಪುರುಷ ಶಕ್ತಿಯನ್ನು ಹೆಚ್ಚಿಸುವ ಔಷಧಿಗಳಾಗಿರಬಹುದು ಅಥವಾ ಕ್ಯಾನ್ಸರ್ ಗುಣಪಡಿಸುವ ಔಷಧಿಗಳಾಗಿರಬಹುದು. ಇವೆಲ್ಲವೂ ಹಾವಿನ ವಿಷದಿಂದ ತಯಾರಿಸಲಾಗುತ್ತದೆ. ಅದಕ್ಕಾಗಿಯೇ ಇಲ್ಲಿನ ಜನರು ಇಷ್ಟು ದೊಡ್ಡ ಸಂಖ್ಯೆಯ ಹಾವುಗಳನ್ನು ಬೆಳೆಸುತ್ತಾರೆ. ಚೀನಾದ ಈ ಸಣ್ಣ ಹಳ್ಳಿಯಲ್ಲಿ ನಾವು ನಿಮಗೆ 100 ಹಾವುಗಳ ರೂಪದಲ್ಲಿ ಹೇಳೋಣ. ಇಲ್ಲಿ ಹಾವುಗಳನ್ನು ಗಾಜು ಮತ್ತು ಮರದ ಪೆಟ್ಟಿಗೆಗಳಲ್ಲಿ ಸಾಕಲಾಗುತ್ತದೆ. ಮೊಟ್ಟೆಗಳಿಂದ ಹೊರತೆಗೆದ ನಂತರ ಹಾವಿನ ಮರಿಗಳು ಬೆಳೆದಾಗ ಅವುಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಕರೆದೊಯ್ಯಲು ಪ್ಲಾಸ್ಟಿಕ್ ಚೀಲಗಳನ್ನು ಬಳಸಲಾಗುತ್ತದೆ. ಹಾವುಗಳನ್ನು ಕಸಾಯಿಖಾನೆಗೆ ಕರೆದೊಯ್ಯುವ ಮೊದಲು ಅವುಗಳ ವಿಷವನ್ನು ಹೊರತೆಗೆಯಲಾಗುತ್ತದೆ ಮತ್ತು ನಂತರ ಅವುಗಳನ್ನು ಶಿರಚ್ಛೇದ ಮಾಡಲಾಗುತ್ತದೆ. ಹಾವುಗಳನ್ನು ಸಂಪೂರ್ಣವಾಗಿ ಮೋಲ್ಟ್ ಮಾಡಿದಾಗ ಅವುಗಳ ಮಾಂಸವನ್ನು ಹೊರತೆಗೆದು ಪಕ್ಕಕ್ಕೆ ಇಡಲಾಗುತ್ತದೆ ಮತ್ತು ನಂತರ ಚರ್ಮವನ್ನು ಬೇರ್ಪಡಿಸಿ ಬಿಸಿಲಿನಲ್ಲಿ ಒಣಗಿಸಲಾಗುತ್ತದೆ.
ಸ್ನೇಹಿತರೆ, ಈ ಹಾವುಗಳ ಮಾಂಸವನ್ನು ಆಹಾರ ಮತ್ತು ಔಷಧಿಗಳನ್ನು ತಯಾರಿಸಲು ಬಳಸಿದರೆ, ಹಾವುಗಳ ಚರ್ಮವನ್ನು ಚೀಲಗಳು ಮತ್ತು ದುಬಾರಿ ಬೆಲ್ಟ್ಗಳನ್ನು ತಯಾರಿಸಲು ಬಳಸಲಾಗುತ್ತದೆ. ಸ್ನೇಹಿತರೆ, ಇಷ್ಟು ಓದಿದ ನಂತರ ಈ ಹಳ್ಳಿಯ ಜನರ ಮನಸ್ಸಿನಲ್ಲಿ ಹಾವು ಸಾಕಣೆಯ ಕಲ್ಪನೆ ಎಲ್ಲಿಂದ ಬಂದಿತು ಎಂದು ನೀವು ಆಶ್ಚರ್ಯ ಪಡುತ್ತಿರಬಹುದು. ಆದ್ದರಿಂದ ಕೆಲವು ವರ್ಷಗಳ ಹಿಂದೆ ಇಲ್ಲಿ ನಾವು ನಿಮಗೆ ಹೇಳೋಣ. ಗ್ಯಾಂಗ್ ಹೊಂಗೆ ಗ್ಯಾಂಗ್ ಎಂಬ ರೈತ ಸ್ನಾನ ಮಾಡುತ್ತಿದ್ದರು. ಒಮ್ಮೆ ಈ ರೈತನು ಎಷ್ಟು ಕೆಟ್ಟದಾಗಿ ವಿಮೆ ಮಾಡಿಸಿದನೆಂದರೆ, ಬಡತನದಿಂದಾಗಿ ಅವನಿಗೆ ತನ್ನ ಮನೆ ಬಾಗಿಲಿಗೆ ಹಣವನ್ನು ಪಾವತಿಸಲು ಸಹ ಸಾಧ್ಯವಾಗಲಿಲ್ಲ. ಈ ಸಮಯದಲ್ಲಿ ಗ್ಯಾಂಗ್ ತನ್ನನ್ನು ಗುಣಪಡಿಸಲು ಕಾಡು ಹಾವನ್ನು ತೆಗೆದುಕೊಂಡು ಅದರಿಂದ ಔಷಧಿಯನ್ನು ತಯಾರಿಸಿತು. ಅದು ಗ್ಯಾಂಗ್ ಅನ್ನು ಸಂಪೂರ್ಣವಾಗಿ ಗುಣಪಡಿಸಿತು. ನಂತರ ನೀವು ವ್ಯಕ್ತಿಯ ಜೀವವನ್ನು ಉಳಿಸಬಹುದು, ಆದರೆ ವ್ಯಕ್ತಿಯ ಜೀವವನ್ನು ಅವರ ಆಂತರಿಕ ಅಂಗಗಳಿಂದ ಮಾಡಿದ ಹಕ್ಕುಗಳಿಂದ ಉಳಿಸಬಹುದು ಎಂದು ಅವರು ತಿಳಿದುಕೊಂಡರು. ಈ ಎಲ್ಲಾ ವಿಷಯಗಳನ್ನು ನೋಡಿ ಯಂಗ್ ಅವರು ಹಾವುಗಳನ್ನು ಬೆಳೆಸಲು ಪ್ರಾರಂಭಿಸಿದರು. ಇದರಿಂದಾಗಿ ಅವರು ಸಾಕಷ್ಟು ಪ್ರಯೋಜನವನ್ನು ಪಡೆದರು ಮತ್ತು ನಂತರ ಇದನ್ನು ನೋಡಿ ಗ್ರಾಮದ ಉಳಿದ ಜನರು ಸಹ ಹಾವುಗಳನ್ನು ಬೆಳೆಸಲು ಪ್ರಾರಂಭಿಸಿದರು ಮತ್ತು ಕ್ರಮೇಣ ಇಲ್ಲಿನ ಜನರು ಇದರಲ್ಲಿ ಎಷ್ಟು ತೊಡಗಿಸಿಕೊಂಡರು ಎಂದರೆ ಇಂದು ಈ ಇಡೀ ಗ್ರಾಮವನ್ನು ಸ್ನೇಕ್ ವಿಲೇಜ್ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ. ಸ್ನೇಹಿತರೆ, ಇಲ್ಲಿನ ಜನರು ಹಾವುಗಳಿಗೆ ಹೆದರದಿದ್ದರು. ಅವರು ಹೆದರುವ ಒಂದು ಹಾವು ಇದೆ ಮತ್ತು ಅದು 5 ಹಂತಗಳವರೆಗೆ ಇದೆ ಮತ್ತು ಈ ಹಾವಿನ ಹೆಸರಿನ ಹಿಂದಿನ ಕಾರಣವು ತುಂಬಾ ಭಯಾನಕವಾಗಿದೆ. ಈ ಹಾವು ಬೆಕ್ಕು, ಏಕೆಂದರೆ ಈ ಹಾವು ಬೆಕ್ಕು ಎಂದು ಯಾರಿಗೂ ತಿಳಿದಿಲ್ಲ. ಅದು 5ಕ್ಕಿಂತ ಕಡಿಮೆ ಚಲಿಸಲು ಸಾಧ್ಯವಿಲ್ಲ ಮತ್ತು ಅದು ತಕ್ಷಣ ಸಾಯುತ್ತದೆ. ಅದರ ಬಲವಾದ ವಿಷದಿಂದಾಗಿಯೇ ಅದರ ಬೆಲೆ ಮಾರುಕಟ್ಟೆಯಲ್ಲಿ ತುಂಬಾ ಹೆಚ್ಚಾಗಿದೆ. ಅಂತಹ ಹಾವುಗಳನ್ನು ಬೆಳೆಸಲು ಕೆಲವು ರೀತಿಯ ಮರಗಳು ಬೇಕಾಗುತ್ತವೆ. ಈ ಮರಗಳನ್ನು ಇಲ್ಲಿ ಬೆಳೆಸಲಾಗುತ್ತದೆ ಮತ್ತು ಈ ಹಾವುಗಳು ಈ ಮರಗಳ ಮೇಲೆ ತಮ್ಮ ಜೀವನವನ್ನು ಕಳೆಯುತ್ತವೆ. ಆದರೆ ಸ್ನೇಹಿತರೆ, ಕೊರೋನಾ ಸಾಂಕ್ರಾಮಿಕ ರೋಗದಿಂದಾಗಿ ಚೀನಾ ಸರ್ಕಾರವು ಇಡೀ 6 ತಿಂಗಳ ಕಾಲ ಹಳ್ಳಿಗಳಲ್ಲಿ ಹಾವು ಸಾಕಣೆಯನ್ನು ನಿಷೇಧಿಸಿದೆ. ಮತ್ತು ಈ ಸಮಯದಲ್ಲಿ ಈ ಗ್ರಾಮದ ಜನರು ಪಿಪಿಯನ್ನು ಅವಲಂಬಿಸಿದ್ದರು, ಏಕೆಂದರೆ ಅವರಿಗೆ ಹಾವು ಸಾಕಣೆಯನ್ನು ಹೊರತುಪಡಿಸಿ ಬೇರೇನೂ ತಿಳಿದಿರಲಿಲ್ಲ. ಆದರೆ ತಮ್ಮನ್ನು ತಾವು ಪೋಷಿಸಿಕೊಳ್ಳಲು ಅವರು ರಹಸ್ಯವಾಗಿ ಹಾವುಗಳನ್ನು ಕಳ್ಳಸಾಗಣೆ ಮಾಡಲು ಪ್ರಾರಂಭಿಸಿದ್ದರು. ಆದಾಗ್ಯೂ ಈಗ ಕಥೆಯು ಮೋಡ ಕವಿದಿದೆ ಮತ್ತು ಚೀನಾದಲ್ಲಿ ಎಲ್ಲವೂ ಮತ್ತೆ ಸಾಮಾನ್ಯವಾಗಿದೆ. ಅಲ್ಲಿನ ಮಾಂಸ ಮಾರುಕಟ್ಟೆ ಮತ್ತೆ ತೆರೆಯಲು ಪ್ರಾರಂಭಿಸಿದೆ ಮತ್ತು ಜನರು ಅಲ್ಲಿಂದ ಭಾರೀ ಪ್ರಮಾಣದಲ್ಲಿ ಖರೀದಿಸುತ್ತಿದ್ದಾರೆ. ಆದರೆ ಕೊರೋನಾ ನಂತರ ಚೀನಾ ಸರ್ಕಾರವು ಅದನ್ನು ಸಾಕಷ್ಟು ಅಭಿಮಾನಿಗಳೊಂದಿಗೆ ಕೆಳಗಿಳಿಸುತ್ತಿದೆ, ಏಕೆಂದರೆ ಚೀನಾ ಯಾರೂ ಸಾಯಲು ಬಯಸುವುದಿಲ್ಲ ಮತ್ತು ಕೊರೋನಾದಂತಹ ಮಾರಣಾಂತಿಕ ಕಾಯಿಲೆಯು ಅಲ್ಲಿಂದ ಹರಡುತ್ತದೆ ಎಂದು ಚೀನಾಕ್ಕೆ ಚೆನ್ನಾಗಿ ತಿಳಿದಿದೆ. ಅದಕ್ಕಾಗಿಯೇ ಕೊರೋನಾ ವೈರಸ್ನ ಹೊಸ ರೂಪಾಂತರ ಬಂದಾಗಲೆಲ್ಲ ಅಲ್ಲಿನ ಸರ್ಕಾರವು ಹಾವು ಸಾಕಣೆಗೆ ಬಂಡೆ ಹಾಕುತ್ತದೆ. ಇದರೊಂದಿಗೆ ಚೀನಾ ಕ್ರಮೇಣ ತನ್ನ ದೇಶದ ಪ್ರಾಣಿಗಳ ಬಗ್ಗೆ ತುಂಬಾ ಸೂಕ್ಷ್ಮವಾಗುತ್ತಿದೆ, ಏಕೆಂದರೆ ಅಲ್ಲಿನ ಜನರು ಪ್ರಾಣಿಗಳನ್ನು ಕೊಂದು ತಿನ್ನುತ್ತಿದ್ದಾರೆ. ಪ್ರಾಣಿಗಳ ಮಾಂಸವನ್ನು ತಿನ್ನಲು ಅವರು ಇತರ ದೇಶಗಳಿಂದ ಪ್ರಾಣಿಗಳನ್ನು ಆಮದು ಮಾಡಿಕೊಳ್ಳುವ ದಿನ ದೂರವಿಲ್ಲ ಎಂದು ಚೀನಾಕ್ಕೆ ತಿಳಿದಿದೆ, ಏಕೆಂದರೆ ಚೀನಾದಲ್ಲಿ ಮೊಸಳೆಗಳಿಂದ ಹಾವುಗಳಿಂದ ನಾಯಿಗಳವರೆಗೆ ಎಲ್ಲಾ ರೀತಿಯ ಪ್ರಾಣಿಗಳ ಮಾಂಸವನ್ನು ತಿನ್ನಲಾಗುತ್ತದೆ. ಅಂದರೆ ಈ ಕೃಷಿಯು ಸಹ ಪ್ರಾಣಿಗಳನ್ನು ಬಿಡುವುದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಅವರು ತಮ್ಮ ಇಚ್ಛೆಯಂತೆ ಪ್ರಾಣಿಗಳನ್ನು ಕೊಲ್ಲುತ್ತಿದ್ದಾರೆ. ಇದರರ್ಥ ಅವರು ಪ್ರಕೃತಿಯನ್ನು ಹಾಳು ಮಾಡುತ್ತಿದ್ದಾರೆ. ಸ್ನೇಹಿತರೆ, ಆ ಸಮಯಗಳು ಕಳೆದು ಹೋಗಿವೆ. ಇಂದು ನಾವು ಮಾನವರು ಬೇಟೆಯಾಡುವ ಮೂಲಕ ನಮ್ಮ ಹೊಟ್ಟೆಯನ್ನು ಪೋಷಿಸುತ್ತಿದ್ದೆವು. ಪ್ರಾಣಿಗಳನ್ನು ಕೊಲ್ಲದೆ ನಮ್ಮ ದೇಹವನ್ನು ಆರೋಗ್ಯಕರವಾಗಿಡಲು ಈಗ ನಮಗೆ ಅಂತಹ ಅನೇಕ ಆಯ್ಕೆಗಳಿವೆ. ಆದರೆ ಈ ವಿಷಯವು ಚೀನಾದ ಜನರ ಮತ್ತು ಬುದ್ಧಿವಂತಿಕೆಗೆ ನುಸುಳಿಲ್ಲ. ಸ್ನೇಹಿತರೆ, ಪ್ರಾಣಿಗಳ ಮಾಂಸವನ್ನು ಚೀನಾದಲ್ಲಿ ಮಾತ್ರ ಮಾರಾಟ ಮಾಡಲಾಗುತ್ತದೆ ಮತ್ತು ಖರೀದಿಸಲಾಗುತ್ತದೆ ಎಂದು ನಾವು ಹೇಳುತ್ತಿಲ್ಲ, ಏಕೆಂದರೆ ಈ ವ್ಯವಹಾರವನ್ನು ಪ್ರಪಂಚದಾದ್ಯಂತ ಮಾಡಲಾಗುತ್ತದೆ ಎಂದು ನಮಗೆ ಚೆನ್ನಾಗಿ ತಿಳಿದಿದೆ. ಆದರೆ ಇತರ ದೇಶಗಳಲ್ಲಿ ಪ್ರಾಣಿಗಳ ಸೇವನೆ ಸೀಮಿತವಾಗಿದೆ. ಆದರೆ ಚೀನಾದ ಕತೆ ವಿಭಿನ್ನವಾಗಿದೆ. ಸ್ನೇಹಿತರೆ, ಚೀನಾ ಈ ನಿಷ್ಪ್ರಯೋಜಕ ವಸ್ತುಗಳನ್ನು ಸಮಯಕ್ಕೆ ಸರಿಯಾಗಿ ತಿನ್ನುವುದನ್ನು ನಿಲ್ಲಿಸದಿದ್ದರೆ ಭವಿಷ್ಯದಲ್ಲಿ ಜಗತ್ತಿನಲ್ಲಿ ಹೆಚ್ಚಿನ ರೀತಿಯ ರೋಗಗಳು ಹರಡುತ್ತವೆ. ಸ್ನೇಹಿತರೆ, ಅಷ್ಟೇ. ಎಲ್ಲವನ್ನೂ ತಿಳಿದ ನಂತರ ಚೀನಾದ ಬೆಡ್ ಬಗ್ಗೆ ನೀವು ಏನು ಹೇಳುತ್ತೀರಿ? ಕೆಳಗೆ ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ನಿಮಗೆ ತಿಳಿಯುವ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಅಂತಹ ವಿಡಿಯೋಗಳಿಗಾಗಿ ಈ ಚಾನಲ್ಗೆ ಚಂದಾದಾರರಾಗಿ ಮತ್ತು ಬೆಲ್ ಅಧಿಸೂಚನೆಯನ್ನು ಆನ್ ಮಾಡಿ. ಧನ್ಯವಾದಗಳು.